ಹಾಯ್ ಫ್ರೆಂಡ್ಸ್, ಏನಂತ ಹೇಳ್ಬೇಕು, ಇವತ್ತು ಶ್ರೇಯಸ್ ಅಯ್ಯರ್ ಅವರು ಪ್ರಥಮ ಬಾರಿಗೆ ನಾಯಕತ್ವವನ್ನು ವಹಿಸಿಕೊಂಡ ನಂತರ ಐರ್ಲೆಂಡಲ್ಲಿ ಮೊದಲೇ T20 ಪಂದ್ಯ ಭಾರತ ಸೋತಿದೆ. 2 ಬಾರಿ T20 ವಿಶ್ವ ಚಾಂಪಿಯನ್ನು. ಟಾಸ್ ಗೆದ್ದು ಫೀಲ್ಡಿಂಗ್ ತೊಗೊಂಡಿರ್ತಾರೆ. ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಬಹಳ ಬೇಜಾರಾಗಿದೆ ನನಗೆ. T20ಯಲ್ಲಿ ಐರ್ಲೆಂಡ್ ಅಂತ ಒಂದು ತಂಡದ ವಿರುದ್ಧ ನಾವು ಸೋಲ್ತೀವಿ. ನಮ್ಮ ಅತಿಯಾದ ಆತ್ಮವಿಶ್ವಾಸ ಸೋಲೆ ಕಾರಣ ಅಂತ ಹೇಳಬೇಕಾಗುತ್ತೆ. 182 ರನ್ನು, ಅದ್ಭುತ ಸ್ಕೋರ್ ಹೊಡಿತಾರೆ. ಬಾಲಿಂಗಲ್ಲಿ ನಾವು ಯಾರನ್ನ ಬೈಬೇಕೋ ಅವರೇ. ಹರ್ಷಿತ್ ರಾಣಾ ಅವರೇ ಬಾಲಿಂಗ್ ಚೆನ್ನಾಗಿ ಹಾಕಿದ್ದಾರೆ. ಯಾರನ್ನ ಬೈಬಾರ್ದೋ ಅವರೇ ಬೈಸ್ಕೊಂಡಿದ್ದಾರೆ. ವಾಷಿಂಗ್ಟನ್ ಸುಂದರ ಆಯಿತು, ಪ್ರಸಿದ್ಧ ಕೃಷ್ಣ ಆಯಿತು, ಇಬ್ಬರು ಎಕ್ಸ್ಪೆನ್ಸಿವ್ ಆದರು. ಬ್ಯಾಟಿಂಗಲ್ಲಿ ಅಭಿಷೇಕ್ ಶರ್ಮಾ ಅವ್ರನ್ನ ಬಿಟ್ಟರೆ 19 ಬಾಲಲ್ಲಿ 50 ಹೊಡೆದ್ಬಿಟ್ರೆ ಮಿಟ್ರೆ ದುಬೆ ಅವರು ಬಾಲಿಂಗಲ್ಲೂ 1 ವಿಕೆಟ್ ಹೋಗೋದವ್ರೆ, ಬ್ಯಾಟಿಂಗಲ್ಲೂ 25 ರನ್ ತೆಗೆದವ್ರೆ ಅಂತ ಹೇಳಬೇಕು. 34 ರನ್ನಿಂದ ಸೋಲು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗಿದೆ ಅನಿವಾರ್ಯ ಪರಿಸ್ಥಿತಿಗಳಿಂದ. ಆಮೇಲೆ ಇನ್ನು ಅವ್ರಿಗೆ ಬ್ಯಾಲೆನ್ಸ್ ಇರೋದು ಒಂದೇ ಒಂದು T20, 2ರಲ್ಲಿ ನಾವು ನೆಕ್ಸ್ಟ್ ಗೆದ್ದು ಸರಣಿ ಸಮ ಮಾಡ್ಕೋಬೋದು. ಸರಣಿ ಗೆಲುವಂತೂ ಅಸಾಧ್ಯವಾದ ಮಾತು. ಬಿಫೋರ್ ಇಂಗ್ಲೆಂಡ್ ಸರಣಿಗಿಂತ ಮುಂಚೆ. ಈಗ ಇದನ್ನೆಲ್ಲ ಬಿಟ್ಟು ನಾವು ಇಂಗ್ಲೆಂಡ್ಗೆ ಹೋಗ್ಬೇಕಾದ್ರೆ 438 ರನ್ಗೆ ಆಲ್ಔಟ್ ಆಗ್ತಾರೆ ನ್ಯೂಜಿಲ್ಯಾಂಡ್ ಅವರು. 217 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಆಗಿರುತ್ತೆ. 217ಕ್ಕೆ ಲಾಸ್ಟ್ 10 ವಿಕೆಟ್ ಬೀಳ್ತಾವೆ ಅವರು. ನೋಡಿ, ಇದರಲ್ಲಿ ಇಬ್ಬರು ಓಪನರ್ಗಳು 150+ ಇಬ್ಬರು ಹೊಡೆದ್ರೆ, ಬೆನ್ ಸ್ಟೋಕ್ ಈ ಟೆಸ್ಟಲ್ಲಿ ಅವ್ರೇನೇನು ಕರಿಯರೇ ಮುಗಿತಂತಂದವರು ಕಂಬ್ಯಾಕ್ ಆಗಿ 4 ವಿಕೆಟ್ ಹೋಗೋದು. ಆಮೇಲೆ ಅವರು 26 ಓವರ್ಗಳಿಗೆ 161 ರನ್. ಒನ್ ಡೇಕ್ಕಿಂತ ಸ್ಪೀಡ್ ಆಡ್ತವ್ರೆ. ಯಾಕಂದರೆ ರಿಸಲ್ಟ್ ಬೇಕಾಗಿದೆ ಈ ಟೆಸ್ಟಲ್ಲಿ ಅವರಿಗೆ. ಇವರು ಡಂಕೇಟ್ ಕೇವಲ 88 ಬಾಲಲ್ಲಿ 100. ಬೆತಲ್ ಅವರು ಕಳೆದ 6-7 ಇನ್ನಿಂಗ್ಸ್ನಲ್ಲಿ ರನ್ನೇ ಇರಲಿಲ್ಲ. ಅವರು ಇವತ್ತು ಅರ್ಧಶತಕ ಅಜೇಯವಾಗಿ ಉಳಿದಿದ್ದಾರೆ. ಅದು ಬಿಟ್ಟರೆ ಇನ್ನು ವೆಸ್ಟ್ ಇಂಡೀಸ್ ಮತ್ತು ಶ್ರೀಲಂಕಾ ನಿನ್ನೆ ಡಿ ಸಿಲ್ವಾ ಅವರು 120 ರನ್ ಹೊಡೆದಿದ್ದಾರೆ. 308ಕ್ಕೆ ಶ್ರೀಲಂಕಾ ಆಲ್ಔಟ್ ಆದರೆ 88 ರನ್ನಿಗೆ ವೆಸ್ಟ್ ಇಂಡೀಸ್ ಕೇವಲ 1 ವಿಕೆಟ್ನಿಂದ ಉತ್ತಮ ಸ್ಥಿತಿಯಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳ್ತಾ, ನನ್ನ ಅತ್ಯಂತ ದುಃಖದಿಂದ ಭಾರತ ಸೋಲು, ಲೇಡೀಸ್ ಇರಲಿ ಜೆಂಟ್ಸ್ ಇರಲಿ, ಇಂಟರ್ನ್ಯಾಷನಲ್ ಸೋಲು ನನಗಂತೂ ವೈಯಕ್ತಿಕ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಅತಿ ಅಂದಾದ ದುಃಖದಿಂದ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನೇ ಆಗಲಿ, ಜೈ ಹಿಂದ್.